ಎಲ್ಲರಿಗೂ ನಮಸ್ಕಾರ. ನಾನು ರುಕ್ಮಿಣಿ ಬೆಂಗಳೂರಿನಿಂದ. ಥ್ರೆಡ್ ಪೈಪಿಂಗು ಮತ್ತೆ ಕ್ಲಾತ್ ಪೈಪಿಂಗು ಮತ್ತೆ ಕ್ಯಾನ್ವಸ್ ಮೇಲೆ ಪೈಪಿಂಗು ಈ ತರ ಪೈಪಿಂಗ್ಗಳು ಹೊಸದಾಗಿ ಮಿಷಿನ್ ಕಲಿಯೋರಿಗೆ ಬರಲ್ಲ. ಸೊ ಅದು ಯಾವ ತರ ಮಾಡ್ಬೇಕನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ನನ್ಗೆ ಮೆಸೇಜ್ ಮಾಡಿದ್ರು, ಕಾಮೆಂಟು ಮಾಡಿದ್ರು. ಸೊ ಎಲ್ಲರಿಗೂ ಈ ವಿಡಿಯೋ ಉಪಯೋಗ ಆಗುತ್ತೆ. ವಿಡಿಯೋ ಲಾಸ್ಟ್ ವರ್ಕ್ ನೋಡ್ರಿ. ಥ್ರೆಡ್ ಪೈಪಿಂಗ್ ಅಂದ್ರೆ ಕ್ಲಾತ್ಲಿಂತ ಥ್ರೆಡ್ ಪೈಪಿಂಗೇ ಮಾಡ್ಬೇಕಂತ ಏನಿಲ್ಲ. ನಾರ್ಮಲ್ ಪೈಪಿಂಗ್ ಕೂಡ ಅಂದ್ರೆ ಕ್ಲಾತ್ಲಿಂತ ಕೂಡ ನಾವು ಪೈಪಿಂಗ್ ಮಾಡ್ಕೋಬಹುದು. ಆಲ್ಮೋಸ್ಟ್ ಅದನ್ನೇ ಮಾಡ್ತಿದ್ವಿ ಫಸ್ಟ್ ಒಂದು 20 years ಬ್ಯಾಕ್ ಅದನ್ನೇ ಮಾಡ್ತಾ ಇದ್ವಿ. ಈಗ ಹೊಸದಾಗಿ ಏನಿಲ್ಲ, ಬಟ್ ಥ್ರೆಡ್ ಪೈಪಿಂಗ್ ಅನ್ನೋದು ಇದೆ. ಬಟ್ ಕೆಲವೊಂದ್ ಜನ ಗೊತ್ತಿಲ್ಲ ಥ್ರೆಡ್ ಪೈಪಿಂಗು, ಕೆಲವೊಂದ್ ಜನ ಗೊತ್ತಿಲ್ಲ. ಸಿಂಗಲ್ ಪುಟ್ ಹಾಕೊಂಡು ಕೆಲವೊಂದ್ ಜನ ಮಾಡ್ತಾರೆ. ನಾವಂದ್ರೆ ಡಬಲ್ ಪುಟ್ ಮೇಲೆ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಡಬಲ್ ಪುಟ್ ಮೇಲೆ ನಾವು ಹಾಕಕ್ ಬರುತ್ತೆ. ನೀವು ಆತರ ಮಾಡಿದ್ರೆ ನಿಮ್ಗೂ ಬರುತ್ತೆ. ಆತರ ಏನಿಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಸೊ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ, ಎಕ್ಸಾಂಪಲ್ ತೋರಿಸ್ತೀನಿ ಕ್ಯಾನ್ವಸ್ ಮೇಲೆ ಯಾವ ತರ ಹಾಕ್ಬೇಕು, ಇದ್ರ ಮೇಲೆ ಥ್ರೆಡ್ ನಾರ್ಮಲ್ ಕ್ಲಾತ್ ಪೈಪಿಂಗ್ ಯಾವ ತರ ಮಾಡ್ಬೇಕು ಈ ತರ ತೋರಿಸ್ತೀನಿ. ನಿಧಾನವಾಗಿ ನೀಟಾಗಿ ವಿಡಿಯೋ ನೋಡ್ರಿ, ಲಾಸ್ಟ್ ವರ್ಗ್ ನೋಡ್ರಿ, ನಿಮ್ಗೆ ಅರ್ಥ ಆಗುತ್ತೆ. ಮತ್ತೇನ ನಿಮ್ಗೆ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ. ಎಲ್ಲ ಕಾಮೆಂಟ್ಗೂ ಆನ್ಸರ್ ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ನಾನು ಯಾವ್ದೇ ಮೇನ್ ಅನ್ಸುತ್ತೋ ಅದು ಕಂಪಲ್ಸರಿ ಆನ್ಸರ್ ಮಾಡ್ತೀನಿ. ಸರಿನಾ? ನೀವೇನು ಇದು ಮಾಡ್ಕೋಬೇಡ್ರಿ, ಬೇಜಾರ್ ಮಾಡ್ಕೋಬೇಡ್ರಿ. ನಾನು ನೀಟಾಗಿ ಹೇಳ್ಕೊಡ್ತೀನಿ ಎಲ್ಲಾನು. ಬಟ್ ಸ್ವಲ್ಪ ಟೈಮ್ ಆಗುತ್ತೆ, ನಿಮ್ಗೆಲ್ಲ ಆನ್ಸರ್ ಮಾಡ್ಕೊ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ, ಏನಿಲ್ಲ. ಇವಾಗ ನಾವು ನಾರ್ಮಲ್ ಪೈಪಿಂಗ್ ಯಾವ ತರ ಮಾಡೋದು ಅಂದ್ರೆ ಕ್ಲಾತ್ ಪೈಪಿಂಗ್ ಯಾವ ತರ ಮಾಡೋದು ಫಸ್ಟ್ ನೋಡೋಣ, ಆಮೇಲೆ ನೆಕ್ಸ್ಟ್ ಇನ್ನೊಂದು ನೋಡೋಣ. ಸರಿನಾ? ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂತ ಹೋಗೋಣ. ಬನ್ನಿ ವಿಡಿಯೋದಾಗ ಹೋಗೋಣ. ಇವಾಗ ನಾನು ಎಕ್ಸಾಂಪಲ್ ಆಗಿ ಒಂದು ಚಿಕ್ಕದು ನೆಕ್ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಫುಲ್ ಇದನ್ನ ನಾನು ಡೀಟೇಲ್ ಆಗಿ ತಗೊಂತಾ ಇಲ್ಲ, ನಿಮ್ಗೆ ಎಕ್ಸಾಂಪಲ್ ತೋರಿಸ್ತಾ ಇದೀನಿ ಅಷ್ಟೇ. ರೌಂಡ್ ನೆಕ್ಗೆ ಇದನ್ನ ಮಾಡೋಣ. ಈ ತರ ಬಂದವಾಗ ಕ್ಲಾತ್ ಪೈಪಿಂಗ್ ಯಾವ ತರ ಮಾಡ್ಕೋಬೇಕು ಅನ್ನೋದು ಇವಾಗ ನೋಡೋಣ. ಇದನ್ನ ಚಿಕ್ಕದಾಗಿ ಕಟ್ ಮಾಡ್ತೀನಿ ಬ್ಲೌಸ್, ಸ್ಯಾಂಪಲ್ ಪರ್ಪಸ್ ಅಷ್ಟೇ, ನಿಮ್ಗೇನಿದು ತೋರ್ಸೋದು ಮಾತ್ರ. ನೀವು ಈ ತರ ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಬ್ಲೌಸ್ ಮೇಲೆ ಪ್ರಾಕ್ಟೀಸ್ ಮಾಡಕ್ಕೆ ಟ್ರೈ ಮಾಡ್ರಿ. ಇವಾಗ ಈ ತರ ಕಟಿಂಗ್ ಆಯ್ತಲ್ಲ ಬ್ಲೌಸ್ ಅನ್ಕೊಳ್ಳಿ. ಇವಾಗ ಇದ್ರ ಮೇಲೆ ಯಾವ ಕಲರ್ ಹಾಕೋಣ? ಒಂದು ಇದೆ ಯೆಲ್ಲೋ ಕಲರ್ ಕ್ಲಾತ್ ಇದೆ, ಇದನ್ನ ತಗೋತೀನಿ ನಾನು. ಈ ತರ ಕ್ಲಾತ್ ಇದೆಯಲ್ಲ, ಇದನ್ನ ಥ್ರೆಡ್ ಪೈಪಿಂಗ್ ಮಾಡೋಣ, ಸಾರಿ ನಾರ್ಮಲ್ ಪೈಪಿಂಗ್ ಮಾಡೋಣ. ಇದು ಈ ತರ ಕ್ರಾಸ್ ಕಟಿಂಗ್ ಮಾಡ್ಕೊಳ್ಬೇಕು. ಪೀಸ್ ಎಂಬುದು ನೀಟಾಗಿ 1 ಇಂಚು 1/4 ಇಂಚು ಆ ತರ ಮಾರ್ಜಿನ್ ಇಟ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ಎಲ್ಲ ಒಂದೇ ಸಮ ಬಂದಿರ್ಬೇಕು ಪೀಸು ಕಟಿಂಗ್ ಮಾಡಲಿ. ಈ ತರ ಕಟಿಂಗ್ ಮಾಡ್ಕೊಂಡ್ಮೇಲೆ ಇದನ್ನ ಕ್ರಾಸ್ ಆಗಿ ಜೋಡಿಸ್ಕೋಬೇಕು, ಸ್ಟಿಚಿಂಗ್ ಮಾಡ್ಕೋಬೇಕು. ಅಂದ್ರೆ ಇದು ಜಾಯಿಂಟ್ ಮಾಡ್ಕೋಬೇಕಲ್ಲ, ಈ ಪೀಸಸ್ ನಮ್ಗೆ ಸಾಲಲ್ಲ. ಸೊ ಇದನ್ನ ನಾವು ಜಾಯಿಂಟ್ ಮಾಡ್ಕೊಳ್ಳೋಣ. ಈ ತರ ಕ್ರಾಸ್, ಈ ತರ ಇಂಟು ಮಾರ್ಕು ಈ ತರ ಇಟ್ಕೊಂಡು ಇದನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟ್ ಎಕ್ಸ್ಟ್ರಾ ಇರೋದು ಈ ತರ ಕಟ್ ಮಾಡ್ಕೋಬೇಕು. ಇದಾದ್ಮೇಲೆ ಇನ್ನೊಂದು ಪೀಸು ಇದಕ್ಕೆ ಜಾಯಿಂಟ್ ಮಾಡೋಣ. ಈ ತರ ಇಂಟುನೇ ಮಾಡ್ಕೋಬೇಕು. ಇಂಟು ಮಾರ್ಕ್ ಇಟ್ಕೊಂಡ್ರೆ ನಿಮ್ಗೆ ಕ್ರಾಸ್ ಪೀಸು ಜಾಯಿಂಟ್ ಆಗುತ್ತೆ. ಈ ತರ ನೋಡ್ರಿ. ಇವಾಗ ಇಲ್ಲಿ ಕಾರ್ನರ್ ಅಲ್ಲಿ ಕಟ್ ಮಾಡ್ಕೊಂಡು ನೀಟಾಗಿ ಈ ತರ ಬಂದ್ಮೇಲೆ ನನ್ಗೆ ಸರಿ ಹೋಗುತ್ತೆ ಅನ್ಕೊಂತ ಇದ್ದೀನಿ. ನಾನು ಚೆಕ್ ಮಾಡ್ತೀನಿ ಒಂದ್ಸರ್ತಿ. ಆಗುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಇದನ್ನ ನಾವು ಇಲ್ಲಿ ಈ ತರ ಸ್ಟಿಚಿಂಗ್ ಇದು ಕ್ರಾಸ್ ತಗೊಂಡು ಅಂದ್ರೆ ಈ ತರ ಕ್ಲಾತ್ ಮೇಲೆ ಇಟ್ಕೊಂಡು ನೀಟಾಗಿ ನಮ್ಗೆ ಎಷ್ಟು ಮಾರ್ಜಿನ್ ಬೇಕು ಒಂದು 1/4 ಇಂಚ್ ಮಾರ್ಜಿನ್ ಅಲ್ಲಿ ಸ್ಟಿಚಿಂಗ್ ಮಾಡ್ತಾ ಬರಬೇಕು. ನೋಡ್ರಿ, ಜಾಸ್ತಿ ಮಾರ್ಜಿನ್ ತಗೊಂತಾ ಇಲ್ಲ ನಾನು, ಸ್ವಲ್ಪನೇ ಮಾರ್ಜಿನ್ ತಗೊಂತಾ ಇದ್ದೆ. ಅಂದ್ರೆ ಸ್ವಲ್ಪ ಕೂಡ ಅಲ್ಲ, 1/4 ಇಂಚ್ ಮೀಡಿಯಂ ಮಾರ್ಜಿನ್. ಇಷ್ಟಾದ್ಮೇಲೆ ಇದನ್ನ ಯಾವ ಕಟಿಂಗು ಮಾಡಬಾರ್ದು. ಇದನ್ನ ಏನ್ ಮಾಡ್ಬೇಕು, ಇಷ್ಟು ಫೋಲ್ಡ್ ಮಾಡ್ಕೊಂಡು ಇದು ನೋಡ್ರಿ, ಇಷ್ಟು ಫೋಲ್ಡ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಟಿಚಿಂಗ್ ಅಂಬೋದು ಮಿಡಿಲ್ ಬರಬೇಕು. ಆ ಕಡೆ ಕೊನೆಗೆ ಈ ಕಡೆ ಕೊನೆಗೆ ಬರಬಾರ್ದು, ಮಧ್ಯದಲ್ಲಿ ಬರಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಮಧ್ಯದಲ್ಲಿ ಬರಬೇಕು. ಈ ತರ ಎಲ್ಲ ಸ್ಟಿಚಿಂಗ್ ಆದ್ಮೇಲೆ ಇದು ಎಕ್ಸ್ಟ್ರಾ ಮಿಕ್ಕುತ್ತಲ್ಲ, ಇದನ್ನ ಕಟಿಂಗ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಮಿಕ್ಕಿದ್ರೆ ನೀಟಾಗಿ ಬ್ಲೌಸ್ ಕಟ್ಟಂಗ್ಲಾರ್ದಂಗ ಕೆಳಗಡೆ ನೋಡ್ಕೊಂಡು ನೀಟಾಗಿ
ನಿಧಾನ ಕಟ್ ಮಾಡ್ಕೋಬೇಕು. ಯಾಕಂದ್ರೆ ಬ್ಲೌಸ್ ಬಂದು ಕಟಿಂಗ್ ಆಗಬಾರ್ದು ಮತ್ತೆ ಇದ್ರ ಒಳಗಡೆ. ಇದು ಎಕ್ಸ್ಟ್ರಾ ಮಾರ್ಜಿನ್ ಮಾತ್ರ ಕಟಿಂಗ್ ಮಾಡಬೇಕು. ನಾನು ಯಾವ ಥರ ಬೆರಳಲ್ಲಿ ಇಟ್ಕೊಂಡು ನೋಡಿದ್ರಲ್ಲ ಇದೇ ಥರ ಇಟ್ಕೋಬೇಕು. ಇದಾದ್ಮೇಲೆ ಈ ಮಿಡಿಲಲ್ಲಿ ಹಾಕಿದ್ದೀನಿ ಸ್ಟಿಚ್, ಕಾಣಿಸ್ತಾ ಇದೆಯಾ? ಮಿಡಿಲಲ್ಲಿ ಬಂದಿದೆ. ಇವಾಗ ಇದನ್ನ ಇಷ್ಟು ಮಟ್ಟಕ್ಕೆ ನೋಡ್ರಿ, ಇಲ್ಲಿ ಈ ಗ್ಯಾಪ್ ಇದೆಯಲ್ಲ ಇದರಲ್ಲಿ ಸ್ಟಿಚಿಂಗ್ ಹಾಕ್ಬೇಕು. ಈ ಮಿಡಿಲಲ್ಲಿ ಈ ಜಾಗ ಇದೆಯಲ್ಲ ಇದರಲ್ಲಿ ಸ್ಟಿಚಿಂಗ್ ಹಾಕ್ಬೇಕು. ಇದೇ ತರನ ನೀಟಾಗಿ ಹಿಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡು ಬರಬೇಕು. ಇದು ಕರೆಕ್ಟಾಗಿ ಈ ತರ ಕ್ಲಾತ್ನ ಈ ತರ ತಿರ್ಸ್ಕೋಬೇಕು ನಾವು. ಅವಾಗ ನೀಟಾಗಿ ರೌಂಡ್ ಬರುತ್ತೆ. ಅದು ಪೈಪಿಂಗ್ ಅಂಬೋದು ನೀಟಾಗಿ ರೌಂಡ್ ಬರುತ್ತೆ. ನೀಟಾಗಿ ನೋಡ್ರಿ ನಾನು ಹೆಂಗ ಮಾಡ್ತಾ ಇದ್ದೀನಿ ಅದೇ ತರ ಮಾಡ್ಕೋಬೇಕು. ಒಂದ್ ವೇಳೆ ಐರನ್ ಇದ್ರೆ ನಿಮ್ಮ ಹತ್ರ ಐರನ್ ಮಾಡ್ಕೋಬಹುದು. ಈ ತರ ಇಲ್ಲ, ಈ ತರ ಸಪೋಸ್ ಇದು ನಿಮ್ಗೆ ಕೂಡ್ತಾ ಇಲ್ಲ, ಹಿಂಗೆ ಎತ್ಕೊಂತ ಇದೆ ಅಂತ ಡೌಟ್ ಬಂದ್ರೆ ಇದರಲ್ಲಿ ದಾರ ತೆಗ್ರಿ. ದಾರ ತೆಗೆದು ಇದಾಗಲ್ಲ, ಮಿಷಿನ್ಲಿಂದ ದಾರ ತೆಗಿಬೇಕು. ನಿಡಿಲಿಂದ ದಾರ ತೆಗೆದು ಇದು ಇಟ್ಕೊಂಡು ಈ ತರ ಸ್ವಲ್ಪ ಎತ್ಕೊಂಡಂಗೆ ಕಾಣಿಸ್ತದಲ್ಲ, ಇದು ಕೈಯಿಂದ ಇಟ್ಕೊಂಡು ಸುಮ್ನೆ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕೊಂಡ್ ಬರ್ಬೇಕು. ಈ ತರ ಆದ್ರೆ ನಮ್ಗೆ ಎಷ್ಟು ಬೇಕಷ್ಟು ನೋಡ್ರಿ. ಐರನ್ ಇದ್ರೆ ಐರನ್ ಓಕೆ, ಇಲ್ಲಾಂದ್ರೆ ಈ ತರ ಸ್ವಲ್ಪ ಎತ್ಕೊಳ್ಳೋದಾಗ ನೀಟಾಗಿ ಬರುತ್ತೆ. ಈ ತರ ಪೈಪಿಂಗ್ ಬರುತ್ತೆ. ಇದನ್ನ ಐರನ್ ಮಾಡಿದ್ರೆ ನೀಟಾಗಿ ಐರನ್ ಕೂಡ ಬರುತ್ತೆ. ಇವಾಗ ಸ್ಟಾರ್ ನೆಕ್ ನೋಡೋಣ. ಸ್ಟಾರ್ ನೆಕ್ ಮೇಲೆ ಥ್ರೆಡ್ ಪೈಪಿಂಗ್ ಯಾವ ಥರ ಮಾಡೋಣ. ಇವಾಗ ಮೊದಲು ಮಾಡಿದ್ದೇನು ನಾರ್ಮಲ್ ಪೈಪಿಂಗು, ಕ್ಲಾತ್ ಪೈಪಿಂಗು. ಇವಾಗ ಥ್ರೆಡ್ ಪೈಪಿಂಗು. ಸ್ಟಾರ್ ನೆಕ್ ಇದ್ದರೆ ಯಾವ ಥರ ಮಾಡ್ಕೋಬೇಕು ಅನ್ನೋದು ಫಸ್ಟು ನಾವೇನು ಮಾಡಬೇಕು, ಯಾವ ಶೇಪ್ ಬೇಕು ಆ ಶೇಪು ಕ್ಯಾನ್ವಸ್ನ ಕಟಿಂಗ್ ಮಾಡ್ಕೋಬೇಕು. ನಾನು ಅದರ ಸ್ಟಾರ್ ನೆಕ್ ಮಾಡೀನಿ, ಯಾಕಂದರೆ ಕಾರ್ನರ್ಸ್ ಗೊತ್ತಾಗಲ್ಲ ಹೊಸೊಬ್ಬರು ಕಲಿಯೋರಿಗೆ, ಮಿಷಿನ್ ಕಲಿಯೋರಿಗೆ. ಸೊ ಸ್ಟಾರ್ ನೆಕ್ ಕಟ್ ಮಾಡಿದ್ದೀನಿ. ನೀವು ಪಾರ್ಟ್ ಶೇಪು ಮತ್ತು ಡೈಮಂಡ್ ಶೇಪು, ವಿ ಶೇಪು, ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಕಟಿಂಗ್ ಇದೇ ಥರ ಕ್ಯಾನ್ವಸ್ನ ಕಟ್ ಮಾಡಿಕೊಂಡು ಕ್ಲಾತ್ ಮೇಲೆ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಅದು ಸ್ಟಿಚ್ಚಿಂಗು ಇನ್ಸೈಡು ನಿಮ್ಗೆ ಕಾಣಿಸ್ಬೇಕು. ನಾನು ತೋರಿಸ್ತಾ ಇದ್ದಲ್ಲ ಈ ಥರ ಕಾಣಿಸ್ಬೇಕು, ಯಾಕಂದರೆ ಅದೇ ಸ್ಟಿಚ್ಚಿಂಗ್ ಮೇಲೆ ಮತ್ತು ಥ್ರೆಡ್ ಪೈಪಿಂಗ್ ಬರುತ್ತೆ ನಿಮಗೆ. ಅದ್ರ ಸಲುವಾಗಿ ಆ ಸ್ಟಿಚ್ಚಿಂಗ್ ಕಾರ್ನರ್ ಒಳಗಡೆ ಹಾಕೋ ಸ್ಟಿಚ್ಚಿಂಗ್ ಏರಿಯಾದೆಲ್ಲ ನೀಟಾಗಿ ಬರಬೇಕು ಫಸ್ಟ್ ಸ್ಟಿಚ್ಚಿಂಗ್. ಆಮೇಲೆ ಒಂದು 1/2 ಇಂಚು ಫೋಲ್ಡಿಂಗ್ ಸಲುವಾಗಿ ಕಟ್ಟಿಂಗ್ ಮಾಡ್ಕೊಂಡು 1/2 ಇಂಚು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ಚಿಂಗ್ ಮಾಡಬೇಕು. ಯಾಕಂದರೆ ಫಿನಿಶಿಂಗ್ ಸಲುವಾಗಿ ಔಟ್ಸೈಡ್ ಫಿನಿಶಿಂಗು, ಇನ್ಸೈಡ್ ಫಿನಿಶಿಂಗಲ್ಲೇ ನಾವು ನೀಟಾಗಿ ಸ್ಟಿಚ್ಚಿಂಗ್ ಹಾಕ್ಕೊಂಡು ಬರ್ಬೇಕು. ಸ್ಟಾರ್ಟಿಂಗಲ್ಲಿ ನಾನು ಹಾಕಿದ್ನಲ್ಲ ಅದನ್ನು ಸೇಮ್ ಆ ಥರನೇ ಹಾಕಿರ್ಬೇಕು. ಇದು ಔಟ್ಸೈಡ್ ಫಿನಿಶಿಂಗ್ ಆದಮೇಲೆ ಇದ್ರಾಗ ನಾವು ಮೇನ್ ಪೀಸ್ ಯಾವುದಕ್ಕೆ ಪೈಪಿಂಗ್ ಹಾಕ್ತೀವಲ್ಲ ಅದೇ ಮೇನ್ ಪೀಸ್ ಬ್ಲೌಸ್ ಪೀಸ್ ತೊಗೊಂಡು ಇದಕ್ಕೆ ಮಿಡಲಲ್ಲಿ ನೋಡಿರಿ ಸ್ಟಿಚಿಂಗ್ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇದೇ ಪೋರ್ಷನ್ಗೆ ನಾನು ಥ್ರೆಡ್ ಪೈಪಿಂಗ್ ಆಲ್ರೆಡಿ ಗೋಲ್ಡನ್ ಕಲರ್ದು ಮಾಡಿಟ್ಟಿದ್ದೀನಿ. ಥ್ರೆಡ್ ಪೈಪಿಂಗ್ ಯಾವ ಥರ ತೆಗಿಬೇಕು ಅನ್ನೋದನ್ನು ವೀಡಿಯೋ ಮಾಡಿದ್ದೀನಿ ಕೆಲವೊಂದು, ಇಲ್ಲಾಂದರೆ ಒಂದೊಂದು ಸ್ಟಾರ್ಟ್ ಮಾಡಿ ಕೂಡ ಅಪ್ಲೋಡ್ ಮಾಡ್ತೀನಿ. ಇವಾಗ ನೋಡಿರಿ ಈ ಥರ ಕಾರ್ನರಲ್ಲಿ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ, ಸರಿನಾ. ಇವಾಗ ಇದರ ಮೇಲೆ ಈ ಥ್ರೆಡ್ ಪೈಪಿಂಗ್ ಆದರೆ ಏನಾದರೂ ತೆಗೆದೀವಲ್ಲ ಗೋಲ್ಡನ್ ಕಲರಲ್ಲಿ, ಅದಕ್ಕೆ ಸಣ್ಣ ಸಣ್ಣ ಕಟ್ ಮಾಡಬೇಕು. ಸಣ್ಣ ಚಿಕ್ಕದು ಥ್ರೆಡ್ ಕಟ್ ಆಗ್ಲಾರ್ದಂಗೆ ನೀಟಾಗಿ ಚಿಕ್ಕ ಕಟ್ ಮಾಡಿಕೊಂಡು
ಈಗ ನಾವು ಸ್ಟಿಚಿಂಗ್ ಹಾಕಿರೋ ಸ್ಟಾರ್ಟಿಂಗ್ ಸ್ಟಿಚಿಂಗ್ ಹಾಕಿದ್ನಲ್ಲ ಅದೇ ಸ್ಟಿಚಿಂಗ್ ಮೇಲೆ ಇಟ್ಕೊಂಡು ಈ ಥ್ರೆಡ್ ಅನ್ನೋದು ಲೆಫ್ಟ್ ಸೈಡಿಗೆ ಬರಬೇಕು, ಕಚ್ಚಾ ಇದು ಫಿನಿಶಿಂಗ್ ಇರಲಾರ್ದು ರೈಟ್ ಸೈಡಿಗೆ ಬರಬೇಕು. ಸ್ವಲ್ಪ ನೋಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು, ಉಲ್ಟಾ ಸೀದಾ ಮಾಡ್ಕೋಬಾರ್ದು. ಇಲ್ಲಿ ಹೊಸೊಬ್ಬರು ಕಲಿಯೋರು ಸ್ವಲ್ಪ ನಿಧಾನ ನೋಡಿಕೊಂಡು ಕಲಿಯಿರಿ. ಪೈಪಿಂಗು ಲೆಫ್ಟಿಗೆ ಬರಬೇಕು, ಫಿನಿಶಿಂಗ್ ಇರಲಾರ್ದು ರೈಟ್ ಸೈಡ್ ಹೋಗಿರ್ಬೇಕು. ಎಲ್ಲಾದರೂ ನಾವು ಕಾರ್ನರಲ್ಲಿ ಮಿಷಿನ್ ಅದು ಕ್ಲಾತ್ ತಿರುಗಿಸ್ತೀವಲ್ಲ ಅಲ್ಲಿ ನಿಡಿಲು ಒಳಗಡೆ ಇರಬೇಕು. ನಿಡಿಲು ಎತ್ತಿ ಮಾತ್ರ ಕ್ಲಾತನ್ನು ತಿರ್ಗಿಸ್ಕೊಕ್ಕೆ ಹೋಗಬಾರ್ದು. ನಾವು ನೋಡಿರಿ ಮಿಷಿನಲ್ಲಿ ಗಮನ ಕೊಡ್ರಿ, ನಾನು ಕ್ಲಾತನ್ನು ಮಿಷಿನಿಗೆ ಅಟ್ಯಾಚ್ ಮಾಡಿ ಮಿಷಿನಲ್ಲೇ ನಿಡಿಲನ್ನ ಇಟ್ಟಿದ್ದೀನಿ, ಆಮೇಲೆ ಕ್ಲಾತನ್ನ ತಿರುಗುತ್ತಾ ಎಲ್ಲೆಲ್ಲಿ ಶೇಪ್ ಬರುತ್ತೋ ಅಲ್ಲೆಲ್ಲಿ ಮಾತ್ರ ಆ ಥರ ತಿರುಗ್ಕೋಬೇಕು. ತಿರುಗ್ಕೊಂಡು ಎಷ್ಟು ನಮ್ಗೆ ಯಾವ ಶೇಪ್ ಅಂದರೆ ಈಗ ನಾನು ಇದು ಸ್ಟಾರ್ ನೆಕ್ಕಲ್ಲಿ ಮಾಡಿದ್ನಲ್ಲ, ಸೊ ಇಲ್ಲಿ ನಾನು ಮೂರು ಕಾರ್ನರ್ ಇದ್ದು ಮೂರಿಗೆ ಮಾರ್ಕಿಂಗ್ ಹಾಕಿ ಈ ಥರ ಮಾಡಿದ್ದೀನಿ. ಇವಾಗ ಮಿಡಿಲಲ್ಲಿ ಮಾರ್ಕ್ ಹಾಕ್ಕೊಂಡು ಮೇನ್ ಪೀಸ್ ಯಾವುದಾದ್ರೂ ನಾವು ಸ್ಟಿಚಿಂಗ್ ಮಾಡ್ತೀವಲ್ಲ, ಬ್ಲೌಸು ಅಥವಾ ಡ್ರೆಸ್ ಯಾವುದೇ ಆಗಲಿ ಅದ್ರ ಮೇಲೆ ಅದಕ್ಕೂ ಮಿಡಿಲಲ್ಲಿ ಸ್ಟಿಚ್ ಮಾರ್ಕಿಂಗ್ ಹಾಕ್ಕೊಂಡು ಮಿಡಿಲಲ್ಲಿ ಇಟ್ಕೊಂಡು ಒಂದು ಲಾಂಗ್ ಸ್ಟಿಚ್ ಇಟ್ಕೋಬೇಕು. ಯಾಕಂದರೆ ಆ ಮಿಡಿಲ್ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು ಒಂದು ಈ ಥರ. ಇದಾದಮೇಲೆ ಇದು ಸುಮ್ಮನೆ ಅಂದರೆ ಇದು ಲಾಂಗ್ ಸ್ಟಿಚ್ಚಲ್ಲಿ ಇರುತ್ತೆ, ಇದೇನು ಅದು ಕಟ್ಟಾಗಿಬಿಡುತ್ತೆ, ಅದೇನೇ ಯೂಸ್ ಇಲ್ಲ. ಬಟ್ ಮಿಡಿಲ್ ನಮಗೂ ಸ್ಟಿಫ್ ಆಗಿರೋಕ್ಕೆ ಇಲ್ಲ, ನೀವು ಪಿನ್ ಅಪ್ ಕೂಡ ಮಾಡ್ಕೋಬೋದು. ಇವಾಗ ನಾವು ಎಲ್ಲಿಯಾದರೂ ಪೈಪಿಂಗ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡು ಬಂದೀವಲ್ಲ ಅದೇ ಪೈಪಿಂಗ್ ಮೇಲೆ ಸ್ಟಿಚಿಂಗ್ನ ಶೇಪ್ ಅದೇ ಥರ ತೊಗೊಂಡೇ ಬರಬೇಕು. ಅದರ ಎಲ್ಲಿ ನಾವು ಸ್ಟಿಚಿಂಗ್ ಆಲ್ರೆಡಿ ನಮ್ಗೆ ಮಾರ್ಕ್ ಕಾಣಿಸ್ಕೊಳ್ಳುತ್ತೆ ಅದರ ಮೇಲೆ ಸ್ಟಿಚಿಂಗ್ ಬರಬೇಕು. ಇದು ಇನ್ಬಿಲ್ಟ್ ಆಗುತ್ತೆ, ಪೈಪಿಂಗ್ ಕ್ಲಾತು ಇನ್ಬಿಲ್ಟ್ ಆಗುತ್ತೆ, ನೀಟಾಗಿ ಫಿನಿಶಿಂಗು ತುಂಬ ನೀಟಾಗಿ ಕಾಣಿಸ್ಕೊಳ್ಳುತ್ತೆ. ಇದು ಸ್ವಲ್ಪ ನೀವು ಹೊಸೊಬ್ಬರು ಯಾರಾದರೂ ಕಲಿಬೇಕಂದವರು ಸ್ವಲ್ಪ ನಿಧಾನವಾಗಿ ಕಲಿಬೇಕು. 1-2-3 ಸರ್ತಿ ಪ್ರಾಕ್ಟೀಸ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಈ ಥರ ನೋಡಿದ್ಮೇಲೆ 1/2 ಇಂಚು ಅಥವಾ 1/4 ಇಂಚ್ ಮಾರ್ಜಿನ್ ಬಿಟ್ಕೊಂಡು ಮಿಡಿಲ್ ಪೀಸು ಕಟಿಂಗ್ನ ಮಾಡಿ ಕಾರ್ನರಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಕಟ್ಟುಗಳನ್ನ ಹಿಡಿಬೇಕು. ನೋಡಿ ಈ ಥರ ಕಟ್ ಮಾಡಿಕೊಂಡು ಆಮೇಲೆ ಇದನ್ನು ಟೋಟಲ್ ರಿವರ್ಸ್ ಮಾಡಿಕೊಂಡು ಪೈಪಿಂಗಿಗೆ ಕ್ಲಾತಿಗೆ ಮಧ್ಯದಲ್ಲಿ ಸಣ್ಣ ಗ್ಯಾಪ್ ಬರುತ್ತೆ, ಅಲ್ಲಿ ಮಿಡಿಲಲ್ಲಿ ಅಂದರೆ ಥ್ರೆಡ್ಡು ನಮ್ಗೆ ಮೇಲೆ ಸ್ಟಿಚ್ಚಂಗೆ ಹಾಕಿರೋದು ಕಾಣಿಸ್ಬಾರ್ದು. ಅದೇ ಥರ, ಯಾಕಂದರೆ ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಅನಿಸಲ್ಲ. ಐರನ್ ಇದ್ದರೆ ಹಿಂಗೆ ಐರನ್ ಮಾಡಿನೂ ಕೂಡುತ್ತೆ, ಬಟ್ ನಾನು ಐರನ್ ಮಾಡಿಲ್ಲ. ಅದೇ ಥರ ಒಂದು ಸ್ಟಿಚ್, ಯಾಕಂದರೆ ಎಲ್ಲರ ಹತ್ರ ಐರನ್ ಫೆಸಿಲಿಟಿ ಇರಲಾರ್ದವ್ರು ಕೂಡ ಈ ಥರ ಮಾಡ್ಕೋಬೇಕನ್ನೋ ಉದ್ದೇಶಕ್ಕೆ ಈ ಥರ ವಿಡಿಯೋ ತೋರಿಸ್ತಾ ಇದ್ದೀನಿ. ಇದು ಮೇಲೆ ಮಧ್ಯದಲ್ಲಿ ಅಂದರೆ ಕ್ಲಾತಿಗೆ ಪೈಪಿಂಗಿಗೆ ಮಧ್ಯದಲ್ಲಿ ಸಣ್ಣ ಗ್ಯಾಪ್ ಬರುತ್ತೆ, ಆ ಗ್ಯಾಪ್ನಲ್ಲಿ ಮಾತ್ರ ನಿಧಾನವಾಗಿ ಸ್ಟಿಚಿಂಗು ಹಾಕಬೇಕಾಗುತ್ತೆ. ಯಾಕಂದರೆ ಫಿನಿಶಿಂಗು ತುಂಬ ನೀಟಾಗಿ ಬರುತ್ತೆ. ನಾವು ಪೈಪಿಂಗ್ ಹಾಕಿರೋ ಥ್ರೆಡ್ಡು ಅದರದ್ದು ಎಕ್ಸ್ಟ್ರಾ ಪೀಸ್ ಅದು ಏನೂ ಹೊರಗಡೆ ನಮಗೆ ಕಾಣಿಸೋದಿಲ್ಲ, ಎಲ್ಲ ಇನ್ಬಿಲ್ಟ್ ಆಗುತ್ತೆ, ಅಂದರೆ ಒಳಗಡೆ ಹೋಗುತ್ತೆ. ಏನು ಪೇಪರ್ ಕ್ಯಾನ್ವಸ್ ಮಾತ್ರ ಹೆಮ್ಮಿಂಗ್ ಮಾಡೋಕ್ಕೆ ಅದೊಂದೇ ಕಾಣಿಸ್ಕೊಳ್ಳುತ್ತೆ. ಈ ಥರ ಸ್ಟಿಚಿಂಗ್ ಆಗುತ್ತೆ ಪೈಪಿಂಗ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದ